ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇವರ ನಿರ್ದೇಶನದಂತೆ ಹೊಳಲ್ಕೆರೆ ತಾಲೂಕಿನ ದುಮ್ಮಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಕಾನೂನು ಸಲಹಾ ಕೇಂದ್ರವನ್ನು ಪ್ರಾರಂಭಿಸಲಾಗಿದೆ. ಪ್ಯಾನೆಲ್ ವಕೀಲರನ್ನು ಕಾನೂನು ಸಲಹಾ ಕೇಂದ್ರದಲ್ಲಿ ಕರ್ತವ್ಯಕ್ಕೆ ನಿಯೋಜಿಸಲಾಗಿದೆ. ಸೋಮವಾರ ಮತ್ತು ಗುರುವಾರ ಉಚಿತ ಕಾನೂನು ಸಲಹೆಯನ್ನು ನೀಡಲಾಗುವುದು. ಎಲ್ಲರೂ ಉಚಿತ ಕಾನೂನು ಸಲಹೆಯನ್ನು ಪಡೆದುಕೊಳ್ಳಬೇಕು ಎಂದು ಹೊಳಲ್ಕೆರೆಯ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ರಘುರಾಮ್ ಎನ್ಎಸ್ ಸಲಹೆ ನೀಡಿದರು. ದುಮ್ಮಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಗುರುವಾರ ಆಯೋಜಿಸಿದ್ದ ಕಾನೂನು ಸಲಹಾ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸವಿತಾ ಎಚ್ಪಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ತಹಶೀಲ್ದಾರ್ ಬಿಬಿ ಫಾತಿಮಾ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವಿಶ್ವನಾಥ್ ಪಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಘವೇಂದ್ರ ಸಿ, ಉಪಾಧ್ಯಕ್ಷರಾದ ರಾಜಪ್ಪ ಎಸ್, ಪ್ಯಾನೆಲ್ ವಕೀಲರಾದ ಆರ್ ಹನುಮಂತಪ್ಪ, ಎಎಂ ಶಿವಾನಂದ್, ಸಾಕಮ್ಮ, ರಾಮಗಿರಿ, ರಾಜಸ್ವ ನಿರೀಕ್ಷಕರಾದ ನಾಗರಾಜ್ ಎಚ್ಪಿ, ಗ್ರಾಮ ಆಡಳಿತಾಧಿಕಾರಿ ಮುಸ್ತಫಾ ಎಎಸ್, ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ, ಆರಕ್ಷಕ ಸಿಬ್ಬಂದಿ, ಪತ್ರಕರ್ತರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಎಷ್ಟು ಜನ ಬರ್ತಾರೆ ಇದಕ್ಕೆ ನೀವು ವಿಡಿಯೋ ಅವರು ಅದನ್ನು ಸೈನ್ ಮಾಡಿ ಕೊಡಬೇಕು. ಅಂದರೆ ಎಷ್ಟು ಜನ ಬರ್ತಾರಲ್ಲ, ಪ್ರತಿ ಗುರುವಾರ ಸೋಮವಾರ ಇದೊಂದು ರಿಜಿಸ್ಟರ್ ಇಟ್ಟಿರ್ತೀವಿ. ಈ ರಿಜಿಸ್ಟ್ರಲ್ಲಿ ಎಷ್ಟು ಜನ ಬರ್ತಾರೆ ಅದನ್ನೆಲ್ಲ ಇದು ಮಾಡಿ ಅವರು ಏನು ಒಂದು ಅಭಿಪ್ರಾಯ ಕೊಡ್ತಾರೆ ಅದನ್ನೆಲ್ಲ ಇದನ್ನು ನಮೂದು ಮಾಡಿ ನೀವು ಅದಕ್ಕೆ ಸೈನ್ ಮಾಡಿ ಸೀಲ್ ಹಾಕಿ ಕೊಡಬೇಕು. ಇದೊಂದು ಈ ಕಡೆ ನೀವು ಸೇರಿ ಕುತ್ಕೊಂಡ್ಬಿಡ್ರಿ, ಒಂದು ಫೋಟೋ ಹಾಕೊಂಡು. ಇಲ್ಲ 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 ಬಿಡಿ, ಈಗ ನಾವು ಹೊರಟ್ರಿ, ನಮಗೆ ಟೈಮ್ ಆಯ್ತು. ಅಲ್ಲ, PDO ಬರ್ರಿ, ಈ ಕಡೆ ಫೋಟೋ ಬೈ ನಿಂತ್ಕೊಳ್ಳಿ ಸರ್. ನಮ್ಮ ಗೌರವಾನ್ವಿತ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾಗಿರ್ತಕ್ಕಂಥ ರಘುರಾಮ್ ಸಾಹೇಬ್ರವರಿಗೆ ನಮ್ಮ ನಿಮ್ಮೆಲ್ಲರ ವತಿಯಿಂದ ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತೇವೆ.